ಹಾಯ್ ಫ್ರೆಂಡ್ಸ್, ನಾನಿವತ್ತು ಡೈನಮಿಕ್ ಸ್ಟಾರ್ ಅಂತಲೇ ಫೇಮಸ್ ಆಗಿರುವಂತಹ ದೇವರಾಜ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ದೇವರಾಜ್ ಅವರು ಹುಟ್ಟಿದ್ದು ಸೆಪ್ಟೆಂಬರ್ 21, 1953ರಲ್ಲಿ. ಅದು ಕೂಡ ಬೆಂಗಳೂರಿನಲ್ಲೇ ಹುಟ್ಟಿರುವಂಥದ್ದು ನಮ್ಮ ದೇವರಾಜ್ ಅವರು. ಹಾಗೆ ನಟ, ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಅಪಾರವಾದ ಕೊಡುಗೆಯನ್ನೇ ನೀಡಿದ್ದಾರೆ ನಮ್ಮ ದೇವರಾಜ್ ಅವರು. ಶಂಕರ್ ನಾಗ್ ಅವರು ಚಿತ್ರರಂಗಕ್ಕೆ ಕಾಲಿಡುವ ಮುನ್ನ ಶಂಕರ್ ನಾಗ್ ಅವರ ಸಾಂಕೇತ್ ಮತ್ತು ಬಿ. ಜಯಶ್ರೀ ಅವರ ಸ್ಪಂದನ ಎಂಬ ಪ್ರಸಿದ್ಧ ರಂಗಭೂಮಿಯ ತಂಡದೊಂದಿಗೆ ಸೇರಿ ತಮ್ಮ ನಟನಾ ಕೌಶಲ್ಯವನ್ನು ಹೆಚ್ಚಿಸಿಕೊಂಡವರು. ಇವರ ಚೊಚ್ಚಲ ಚಿತ್ರ ಅಂತಲೇ ಹೇಳ್ಬೋದು. ತ್ರಿಶೂಲ ಎಂಬ ಚಿತ್ರದ ಮೂಲಕ 1985ರಲ್ಲಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ತಗೊಳ್ತಾರೆ. ಹಾಗೆಯೇ ನಟನಾಗಿ ಬೆಳ್ಳಿತೆರೆಗೆ ಪ್ರವೇಶ ಮಾಡಿದ್ದು ಮಾವಳ್ಳಿ ಸರ್ಕಲ್ 1986ರಲ್ಲಿ ಈ ಒಂದು ಚಿತ್ರ ಬಿಡುಗಡೆ ಆಯಿತು ಅಂತಲೇ ಹೇಳ್ಬೋದು. ಆನಂತರ ಲಾಕಪ್ ಡೆತ್ ಆ ಮೂವಿ ತುಂಬಾ ಪ್ರಸಿದ್ಧಿಯನ್ನು ತಂದುಕೊಡ್ತು ನಮ್ಮ ದೇವರಾಜ್ ಅವ್ರಿಗೆ. ಆ್ಯಕ್ಷನ್ ಹೀರೋ ಆಗಿ ಬಹುಮುಖ ಪಾತ್ರಗಳಲ್ಲಿ ನಟಿಸಿರುವಂತಹ ನಮ್ಮ ದೇವರಾಜ್ ಅವರು ಆಗಿನ ಕಾಲದಲ್ಲೇ ಉತ್ತಮ ಆ್ಯಕ್ಟರ್ ಅವಾರ್ಡ್ನ ಕೂಡ ತಗೊಂಡಿದ್ದಾರೆ. ಅದು ಕೂಡ ಆಗಂತುಕ ಅನ್ನೋ ಚಿತ್ರದ ಮೂಲಕ ಆ ಒಂದು ಅಭಿನಯಕ್ಕೆ ಅತ್ಯುತ್ತಮ ಪೋಷಕ ನಟ ಅಂತ ಕೂಡ ಒಂದು ಬಿರುದನ್ನು ತಗೊಂಡ್ರು ನಮ್ಮ ದೇವರಾಜ್ ಅವರು. ಹಾಗೆ 1991ರಲ್ಲಿ ಈ ಒಂದು ವೀರಪ್ಪನ್ ಅನ್ನೋ ಚಿತ್ರ ಏನು ಬಂದಿತ್ತು ಅದರಲ್ಲಿ ನಾಯಕ ನಟನಾಗಿ ನಟಿಸಿ ಅತ್ಯುತ್ತಮ ನಟ ಪ್ರಶಸ್ತಿ ಕೂಡ ಸಿಕ್ಕಿದೆ ನಮ್ಮ ದೇವರಾಜ್ ಅವ್ರಿಗೆ. ಹಾಗೆ ದುರ್ಗಾಶಕ್ತಿ, ನೀಲಾಂಬರಿ ಹೀಗೆ ಇನ್ನೂ ಹೆಚ್ಚು ಮೂವಿಗಳಲ್ಲಿ ನಟಿಸಿದ್ದಾರೆ ನಮ್ಮ ಡೈನಮಿಕ್ ದೇವರಾಜ್ ಅವರು. ಹಾಗೆಯೇ ಈಗ ಇತ್ತೀಚೆಗೆ ತೆರೆ ಕಂಡಂತಹ ಮೂವಿ ನೋಡೋದಾದರೆ ಅದು ಕೆಂಡದ ಮಳೆ, ರನ್ನ ಹಾಗೆ ಟಗರು ಮೂವಿಗಳಲ್ಲಿ ಪೋಷಕ ಪಾತ್ರದಲ್ಲಿ ನಟಿಸಿದ್ದಾರೆ ನಮ್ಮ ದೇವರಾಜ್ ಅವರು. ದೇವರಾಜ್ ಅವರು ಈ ಹಿಂದೆ ಮಾಡಿದ ಇನ್ಸ್ಪೆಕ್ಟರ್ ವಿಕ್ರಮ್ ಅನ್ನೋ ಒಂದು ಪಾತ್ರ ಏನಿದೆ ಅದು ಈಗಲೂ ಕೂಡ ಎಲ್ಲರಿಗೂ ಚಿರಪರಿಚಿತ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಲಿ ಮಾಲಾಶ್ರೀ ಅವರು ಆ್ಯಕ್ಟ್ ಮಾಡಿದ್ದು. ಹಾಗೆಯೇ ಈ ಒಂದು ಮೂವಿ ತುಂಬ ಒಳ್ಳೆ ಸಕ್ಸಸ್ನ ತಂದುಕೊಡ್ತು ನಮ್ಮ ದೇವರಾಜ್ ಅವ್ರಿಗೆ. ದೇವರಾಜ್ ಅವರು ನಟನೆಯಲ್ಲಿ ಅಲ್ಲದೆ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ತುಂಬ ಮೂವಿಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ನಮ್ಮ ದೇವರಾಜ್ ಅವರು. ಶೋಭಾ ಅವ್ರನ್ನ 1986ರಲ್ಲಿ ಮದುವೆ ಆಗ್ತಾರೆ ನಮ್ಮ ದೇವರಾಜ್ ಅವರು. ಹಾಗೆಯೇ ಇವ್ರಿಗೆ ಇಬ್ಬರು ಗಂಡು ಮಕ್ಕಳು ಕೂಡ ಇದ್ದಾರೆ, ಪ್ರಜ್ವಲ್ ದೇವರಾಜ್ ಹಾಗೆ ಪ್ರಣವ್ ದೇವರಾಜ್. ಪ್ರಜ್ವಲ್ ದೇವರಾಜ್ ಅವರು ಮಾಡಿರುವಂತಹ ಎಲ್ಲ ಮೂವಿಗಳನ್ನ ನೀವು ನೋಡಿರ್ತಾರ ಅಂತ ಗೊತ್ತು. ತುಂಬ ಒಳ್ಳೆ ಮೂವಿಗಳನ್ನ ಅವರು ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಪ್ರಣವ್ ಅವರು ಕೂಡ ಒಂದೆರಡು ಮೂವಿಗಳಲ್ಲಿ ಪೋಷಕ ನಟನಾಗಿ ಆ್ಯಕ್ಟ್ ಮಾಡಿ ಸೈ ಎನಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ದೇವರಾಜ್ ಅವ್ರ ಬಗ್ಗೆ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.